ನೋಡಿ ಫ್ರೆಂಡ್ಸ್, ನಮ್ಮ ಗಾಡಿ ಹೆಂಗೆ ಗೇಟ್ ಆಗುತ್ತೆ ಕಾಣಿಸ್ತಾ ಇದೆಯಾ? ಚಲೋಣ ಅವ್ರಿ, ಡೌನ್ ಮಾಡಬೇಡ್ರಿ. ನೋಡಿ ಫ್ರೆಂಡ್ಸ್, ಒಂದು ಕಡೆ ಮುಗಿಸೋರು, ಈ ಕಡೆ ಲೈಟ್ಗಳೆಲ್ಲ ಇವಾಗ ಈ ಕಡೆಗೆ ತಿರ್ಗವ್ರೆ. ಅಸಿಸ್ಟೆಂಟ್ ಇವಾಗ ಎರಡನೇವನು, ಒಂದು ಮೊದಲನೇ ಬ್ಯಾಚ್ ಅಸಿಸ್ಟೆಂಟ್ ಆಯಿತು, ಹೋದವನು ಊಟ ಮಾಡಿಕೊಂಡು. ಇವಾಗ ಎರಡನೇವನು ರೆಡಿ ಮಾಡ್ತಾವ್ರೆ. ಏನು ಮಾಡ್ತೀರ ನಮ್ಮ ಚಲೋಣ ಕತೆನ? ಪಕ್ಕಾ ಕೆಲಸಗಾರ, ಆದರೆ ಹೇಳೋ ಅಷ್ಟೇ. ಏನಂತಾರೆ ಹೇಳ್ತಿರೋಣ, ಏನಂತ ಇದೆಯಾ ಫ್ರೆಂಡ್ಸ್? ತುಂಬ ಒಳ್ಳೆ ಎಲೆಕ್ಟ್ರಿಷಿಯನ್ ಫ್ರೆಂಡ್ಸ್. ಏನಂದರೆ ಸ್ವಲ್ಪ ಸ್ಲೋ, ಬಟ್ ಕೆಲಸ ಗ್ಯಾರಂಟಿ. ನಮ್ಮ ಗಾಡಿಗೆ ಯಾರೇ ಬಂದರೂ ಇವ್ರಿಗೆಲ್ಲ ಮುಟ್ಸೋದು, ನಾನು ಬೇರೆ ಯಾರಿಗೆಲ್ಲ ಮುಟ್ಸಲ್ಲ. ಆ ಓಲ್ವಾಗಲಿ ಲೇಲ್ಯಾಂಡ್ ಆಗಿರಲಿ. ಇವಾಗ ಆ ಗಾಡಿಗೆ ಬೇರೆ ಬುಲ್ಲರನ್ನು ಫಿಟ್ ಮಾಡಬೇಕು. ಬುಲ್ಲರನ್ನು ಬೇರೆ 2,200 ರೂಪಾಯಿ ಕೊಟ್ಟು ತಗೊಬಂದು ಇಕ್ಕಿದ್ದೀನಿ. ಪೈಪು ಕಡ್ಡಿ ತಗೊಬಂದು ಇಕ್ಕಿದ್ದೀನಿ, ಫಿಟ್ ಮಾಡಿಲ್ಲ ಫ್ರೆಂಡ್ಸ್. ಕಟಿಂಗ್ ಬರೋದೇ ಕೊಡ್ರಪ್ಪ ಇವರ ಫ್ರೆಂಡ್ಸ್. ನಮ್ಮ ಎಲೆಕ್ಟ್ರಿಷಿಯನ್ ಚಲೋಣ ಅಂದ್ಬಿಟ್ಟು ಎಲ್ಲ ಮಾಡ್ತಾರೆ. ಯಾವ ಓಲ್ವೋ ಕೊಟ್ಟರು, ಲೇಲ್ಯಾಂಡ್ ಕೊಟ್ಟರು ಮಾಡ್ತಾರೆ. ಆದರೆ ಅವ್ರು ಬರೀ ತೋರಿಸ್ತಾರೆ ಅಷ್ಟೇ. ಪೂರ್ತಿ ಕೆಲಸ ನಾವೇ ಮಾಡಬೇಕು. 3 ದಿವಸದಿಂದ ಹೇಳಿದ್ದಕ್ಕೆ ನೋಡ್ರಿ, ಇವತ್ತು ಮಾಡ್ತಾರೆ ವೈರಿಂಗ್ ನಮ್ಮ ಗಾಡಿಗೆ. ಹೆಡ್ಲೈಟ್ ಇಲ್ಲದೆ 2 ಹತ್ರ ಗಾಡಿನ ಹಂಸಾರಿಸ್ಬಿಟ್ಟಿದ್ದೆ ಈ ಚಲೋಣ ಮಾಡಿದ ಕೆಲಸಕ್ಕೆ. ಚಿಟ್ ಅನ್ನಿಸ್ತಾವೇನೋ. ಬೆಳಗ್ಗೆ ಕರ್ಕೊಂಡೋಗಿ 8,000 ಬಿಲ್ ಮಾಡೋರು ಹೆಡ್ಲೈಟ್ಗಳಿಗೆ, ಆರನ್ಗಳಿಗೆ ಅಂದ್ಕೊಂಡು ರೆಡಿ ಮಾಡ್ತಾವ್ರಪ್ಪ. ಚಿಟ ಪಿಟ ಅನಿಸ್ತಾ ಯಪ್ಪನಿಗೆ ನಗ ನೋಡಿ ಫ್ರೆಂಡ್ಸ್. ತಿರುಪತಿಗೆ 40,000 ಕೊಡ್ತಾರಂತೆ ಕಳಿಸ್ಬೋದಾಗಲಿ. ಒಳ್ಳೆ ಬ್ಲಾಗೈತದೆ ಕಣವು. ಜಲವಣ್ಣ, ಗಣೇಶ ರಾತ್ರಿ ಗಣೇಶನ್ ಕತೆ ಕೇಳಪ್ಪ, ಹೇಳ್ತಾರೆ. ಹಗ್ಗ ಕಟ್ಬಿಟ್ಟು ಎಳ್ಕೊಂಡು ಹೋಗ್ಬೇಕು ತಿರುಪತಿಗೆ. 40,000 ಸೀರಿಯಸ್ ಆಗಿ ಅವರು ಚಲೋಣ ಇವಾಗ ನಿನ್ನ ಗ್ಯಾಸ್ ಫಿಟ್ ಮಾಡಿಸ್ಕೊಡು. ಏನಕ್ಕೆ ಅಲ್ಲಿ ಹೋಗೋದು? ಅಲ್ಲ ಅವ್ನು ಮಾಡಲ್ಲಪ್ಪ. ಅದಕ್ಕೆ ನಾವು ಇವಾಗ ಪೈಪ್ ತರಬೇಕಲ್ಲ. ಹೇಳ್ತಾರ ತಗೊಳಪ್ಪ, ತಿರ್ಗಾ ಅಲ್ಲೋಗಿ ಹೇಳ್ತಿರ್ತೀಯ. ಅಯ್ಯೋ ನಡಿಯಪ್ಪ, ನೀನು ಅಲ್ಲೆಲ್ಲ ನೀವು ಬೆಳಿಗ್ಗೆ ನೀನು ಹೇಳಿಲ್ವ? ನಾನ್ ಸೆನ್ಸ್ ಹೇಳ್ಬಿಟ್ಟು ಹೋಗಿ. ನೀನು ನಡುವೆ ಫಸ್ಟ್ ಇದು ನೀನು ನಿಜ ಹೇಳ್ಕೊಣ. ನೀನು ಇದಕ್ಕೆ ಸೆಟ್ಲ್ ಆಗ್ಬಿಟ್ಟು ವಸಂತ ಬೇಡಣ ಇದು ಮಾಡೋಗಿ ರಂಡಿ ಮಕ್ಕಳದ ಅವ್ರದ್ದು ಚೂರು ಮಾಡ್ಕೋಣ ನನಗೋಸ್ಕರ. ಕಿಂಗ್ ಆಗೋಣ ನಾವು. ಫಸ್ಟು ಮದುವೆ ಮಾಡಿಸ್ಬಿಡು. ಒಂದು ಓಲ್ವೋ ಬಸ್ ಟ್ರಿಪ್ ಹೊಡೆದ್ಬಿಟ್ಟು. ಅದು 10,000 ಮತ್ತು 2,000 ಮಾಡಿರೋದು ಫೋನ್ಪೇ. ಅನ್ಕೊಂಡಿದ್ದೆ ನಂಬರಲ್ಲಿ ಇತ್ತು. ಅವನಿಲ್ಲ, ನಾವು ಈ ಸ್ಕೂಲಿಗೆ ಏನಕ್ಕೆ ಬರ್ತೀವಂದ್ರೆ ಸುಮ್ಮನೆ ಬಂದ್ಬಿಟ್ಟು ನಮ್ಮ ಟಿ ಸಿ ಕೊಡಿ ಅಂತ ಸುಮ್ಮನೆ ಹುಡುಕ್ತಿದ್ದೆ ಸಾರ್ ಅಂತ ಕೊಟ್ಟಾಗೋನೆ. ನೋಡ್ಲಿಲ್ಲ, ನಮ್ಮಿಂದ ಮಕ್ಕಳಾಗೋದು ಬರಲಿಲ್ಲ, ಬಂದ್ಬಿಡ್ಲಿಲ್ಲ. ನೋಡು ಫೋನ್ ಹಾಕು, ಆಟ ಬೇಕು ಕಲೆಕ್ಷನ್ಗೆ. ಪಾಪ್ನಲ್ಲಿ ಬಿಟ್ಬಿಡ್ಬೇಕು ಅನಿಸ್ತದೆ ಅವನಿಗೆ. ಪಾಪ ಹೇಳಿದ್ರೆ ಬೇಕು ಅನಿಸ್ತೈತೆ ಪಾಪ ಅವನಿಗೆ. ಕೊಡ್ಲೇಬೇಕು, ಖಂಡಿತವಾಗ್ಲು ಕೊಡ್ಬೇಕಣ್ಣ. ಅದ್ರ ನೀರು ಕೊಟ್ರೆ ಬಿಸ್ನೆಸ್ ನಮ್ಮನ್ನು ಹೆವಿ ಓಡ್ತದೆ. ಇಲ್ಲ ನಿನ್ನಾಗ 10 ರೂಪಾಯಿ ಟೀ ಹೋಯ್ತಾರ. 10 ರೂಪಾಯಿ ಹೋಗಲ್ಲ ಕಣ, ಎಲ್ಲಿ ಫ್ರೀ ಕೊಡ ಹುಡುಕ್ತಿ ಕಣ ಅದ. ಇಲ್ಲಾಂದ್ರೆ ಅದ್ಯಾವುದೋ ಪಿಕ್ಚರಲ್ಲಿ ಅದೇ ಏನಾದ್ರು ಕಡಕ್ ಚಾಯ್ ಅಂದ್ಬಿಟ್ಟು ಎಲ್ಲರೂ ಕೂರ್ಸ್ಬಿಟ್ರೆ ಸ್ವಲ್ಪ ಹೋಗಿ ಕೊಡ್ತಾರ ಸಾರ್ ದೊಡ್ಡಣ್ಣಂದು. ಇಂಥ ಮಕ್ಳು ಕರ್ಕೋರೆ ಆಗೋದು ಏನು ಗೊತ್ತಾ ಸರ್? ನಮ್ಮಲ್ಲೆಲ್ಲ ಪಾಸಿಟಿವ್ ಏನಾಗುತ್ತೆ, ನೆಗೆಟಿವ್ ಎತ್ತಿ ಹೇಳ್ಕೊಬಿಡ್ತದೆ ಹಿಂಗೆ ಪಟ್ಟ ಅಂತ ಮ್ಯಾ. ಹಂಗೆ ಆಳ್ಬಿದಾವ ಗುರು. ನೋಡಿ ಇವಾಗ ಏನು ಹೇಳಿ, ಒಂದಾರು ಶುಭ ನೋಡಿ ಮಾಮ ಅಂದ್ರೆ ಕಾಣ್ತಾರಲ್ಲ ಮಾಮ ಅಂತಾನೆ ಮನಸ್ಫೂರ್ತಿಯಾಗಿ ಹೇಳ್ದೆ ಆಳ್ಬಿದಾಗ ಅಲ್ಲ ಸಾರ್. ಆಮೇಲೆ ನನ್ನ ಇಲ್ಲ ಅನ್ಬಿಡ್ತಾರೆ. ಒಂದೇ ದಿನ ಮಾಡ್ಬೇಕಲ್ಲ.
ಕ್ಯಾನ್ಸಲ್ ಮಾಡಕ್ಕಲ್ಲ ನೋಡಿಲ್ಲ ಅಂದ್ರೆ ಸರ್ ಅದಕ್ಕೆ ಹೋಯ್ತಾರ ಬ್ಲರೆಲ್ಲ ಒಟ್ಟಾಗಿ ಬ್ರೈಟ್ನೆಸ್ ಜಾಸ್ತಿ ಆಗಿದೆ ಅಂದ್ಬಿಟ್ಟು ಹೇಳಿದೆ ಈ ಮಾತನ್ನ ಹಾಕಿದ್ರೆ ಬಿಟ್ಟು ಸರ್ ಮುತ್ತದೆ ಹೋಗಿದ್ದೀರ ನೀವು ಏನು ಮಾಡಲಿ ಅಂದರೆ ಅಲ್ಲ ಎಣ್ಣೆ ಹೊಡ್ಯಕ್ಕೆ ಬಿಡಲ್ವಂತೆ ಸರ್ ಇಲ್ಲಿ ಬಾರ್ಡ್ರಲ್ಲಿ ಚೆಕ್ ಪೋಸ್ಟಲ್ಲಿ ಬಿಡಲ್ಲ ಎಣ್ಣೆ ತಗೊಂಡೋಗಕ್ಕೆ ಆದ್ರೆ ಮುತ್ತತ್ತಿಲಿ ಎಂತ ಎಣ್ಣೆ ಬೇಕು ನಿಮ್ಗೆ ಇವಾಗ ಬಿಡ್ತಾ ಇಲ್ಲ. ಹೋದವರೆ ಇವನು ನಾರಾಯಣ ಹೋಗಿದ್ರಲ್ಲ ಫಂಕ್ಷನ್ಗೆ ಕಾರಲ್ಲಿ ಕುತ್ಕೊಂಡು ಯಾಕೋ ಬಿಡ್ತಾ ಇಲ್ವಂತೆ. ಇಲ್ಲೆಲ್ಲ ಒಂದು ಹೋಟ್ಲು ಫೇಮಸ್ ಯಾವ್ದೋ ಹೋಟ್ಲು ಡಾಬಾ ತರ ಮಾಡಿದ್ದಾರೆ ರಾಕ್ಲ್ಯಾಂಡಲ್ಲಿ ಮುಂದೆ ಯಾರು ಅದೇ ಭೂಮಿ ಒಡೆ ಮಾಡಿ ಮಾಂಸ ಹಾಕೋತಾನೆ ಯಾವ್ದೋ ನೋಡಿಲ್ಲ ಬೇಜಾರೈತೆ, 2 ಐತೆ ಸರ್. ರಾಕ್ಲ್ಯಾಂಡ್ ಸರ್ ತುಂಬಾ ಫೇಮಸ್ ಇಲ್ಲ ಸರ್ ಕುಚ್ಚಲಪ್ಪ ಮಿಲ್ಟ್ರಿ ರೋಡ್ ಓನರಿ ಸರ್ ಡಾಬಾ ತರ ಮಾಡಿದ್ದಾರೆ ಅದು. ಅಣ್ಣ 10 ದಿವಸ ಆತನ ಯಾವಾಗ ಹೋಗುದಿನ ಎಲ್ಲ ಟೈಮೇ ಇಲ್ಲ ಹೋಗೋಣ ಇನ್ನೊಂದು 4,000 ರೂಪಾಯಿ ಸ್ಕ್ರಾಪ್ ಅವೇ ಇರೋ ಹಾಕ್ಬಿಟ್ಟು ಹೋಗುವ. ಅದಲ್ಲಿ ಇರೋದು ಏನು ಉಲ್ಟಿ ಹೊಡ್ದು ಅದು ಆಣೆಕಲ್ಲಲ್ಲಿ ಅಲ್ಲಿ ಏನು ಫೇಮಸ್ ಇಲ್ಲ ಸರ್ ಅದು ಕೃಷ್ಣಗಿರಿದಿತ್ತು ಫಸ್ಟ್ ಹೋಟ್ಲ್ ಅದು ನಾವು ಮತ್ತೆ ದಿವಸ ಕರ್ಕೊ ಹೋಗಿದ್ದೆ ಸಕಲೇಶ್ಪುರಕ್ಕೆ ಹೋಗೋಣ ಮಾಡ್ದನಾ ಬೇಕಾಡು ಇದು ಬೇಕಾಗಿರೋದು ಅದು ತೆಗಿಬೇಡ ಕಣ. ಡೈರೆಕ್ಟ್ ಮಾಡೋದು ನಾನು ಅದ್ ನನ್ ಕಳ್ಸ್ಬಿಡ ಪಟ್ಟ ಅಂತ. ನಂಬರೇ ಬಿಡಣ ಏನು ಸರ್ ಸರಿ ಬಾ ಅಂತ ಮಾತಾಡ್ಕೊಂಡು ದಾಸಲ್ ಮಾಡೋದೆ ಸರಿ ಅಲ್ಲೂ ಸಮಾಧಾನ ಆದ್ಲು ಸರಿ ಏನು ತಿಂತೀಯಮ್ಮ ಅಂತ ಏನು ಹೊಟ್ಟೆ ಎಷ್ಟಿದೆಯಪ್ಪ ಸೀದಾ ಕರ್ಕೋದ್ರೆ ವೈಟ್ ಪದನು ಕೈ ಮಾಡಿ ಸಾಕಾದಾಗ ಕೊಡ್ತಾನೆ ಕರ್ಕೊಂಡೋಗಿ ಅಲ್ಲಿ ಕೊಡಿಸ್ಕೊಂಡೆ ಅದಾದ್ಮೇಲೆ 4 ಸಾರಿ ಫೋನ್ ಮಾಡಿದ್ರು ಹೋಗೋಣ ಅಂತ ನಂಗೆ ಕೆಲಸ ಆಯ್ತು ಅದೇ ಕೆಲಸ ನನಗೆ ಅಂತ ಬೈಬಿಟ್ಟು ಕಟ್ ಮಾಡ್ಬಿಟ್ಟೆ ಯಾವ ಹುಡುಗಿ? ಫ್ರೆಂಡ್ ಅದೇ ಯಾವ ಫ್ರೆಂಡ್? ಯಾವ ಊರೋಣ? ಎಷ್ಟನೇ ಅವಳು? ತಿಗ ಮುಚ್ಕೊಂಡಿರಲ್ಲ ಹಿಂದೆಲ್ಲ ಮಾಡ್ರಿ ಯಾವ ಊರೊಳು ಎಷ್ಟನೇ ಅವಳು ಅಂತ ಹೋಗ್ಬಿಡಕತ್ತಿಲ್ಲ ಅಲ್ಲಿ ಯಾವ ಊರೊಳು ಎಷ್ಟನೇ ಅವಳು ಕೊಟ್ಟಲ್ಲ ಮದುವೆ ಎಲ್ಲ ಮುಂಜಿ ಇಲ್ಲ ಹಿಡ್ಕೊ ಎಳಿತಾ ಇರೋದೆ. ಕಾಸಿಲ್ಲ ಅಂದ್ರು ಸರ್ ಏನಾದ್ರೂ ಮಾಡ್ಬಿಡ್ತಾನೆ ಚೆನ್ನಾಗಿದ್ಬಿಟ್ರ ನಮ್ಮ ರೋಡೇ ಕಾಲಿಕಲ್ಲ ಅವನು ಇಲ್ಲೇ ಹೊಡೆದೇನೆ ಬರೋದು ಎಣ್ಣೆ ಹೊಡೆದ್ಬಿಟ್ರೆ ನಮ್ಮ ರೋಡ್ ಬಿಟ್ಟು ಹೋಗಲ್ಲ ಅವನು ಬಣ್ಣ ಬಾಗದ ಕಿಟಕಿ ಬೇಕು ಒಂದು ಬಂದ ಹೋಗ್ಬಿಟ್ಟು ಎಲ್ಲ ಚೆಕ್ ಮಾಡೋದು ಬಾಗ್ಲೆಲ್ಲ ಅರ್ಜುನ ಒಂದು ನಾಯ ಬೆಲೆ ಒಂದು ರೇಟ್ ಕೇಳೋ ಮಗ ಅಂತಂದೆ ಅವನು ಎಣ್ಣೆ ಹಾಕೊಂಡಿದ್ದಲ್ಲ ಅಣ್ಣ ಒಂದು ನಾಯ ಬೆಲೆ ಹೇಳ ಅವನ್ ನಕ್ಕೊಂಡು ಹೇಳ್ದ 14,000 12,000 ಹೇಳೋದು ಬಾಗ್ಲು ಅಣ್ಣ ಹೊಸ ಮರ ತಗೊಂಡ್ಬಂದು ಕುಯ್ದು ಮಾಡಿಸ್ಬೋದು ಬೇಡ ಬಿಡು ಅಂತ ಬಂದ್ಬಿಟ್ಟು ಅವನು ಬೆಂಗಳೂರು ಕಸ್ಟಮರ್ ಅಂದ ತಕ್ಷಣ ಫುಲ್ ತುಂಬಿಕೊಂಡೆ ಎದ್ದು ಬಿದ್ದು ಬಂದ ಅವನು ಸ್ಪ್ಲೆಂಡರಲ್ಲಿ ಮಗ ಆನ್ಲೈನ್ ಮಾಡೋದಾ ಏನ್ರ ಏನಂದ್ರೆ ಬಿಡಬಲ್ರು ಕಾರ್ಡ್ ಹಾಕೋತೀರಾ ಎಲ್ಲ ಕಾರ್ಡು ಸದ್ಯಕ್ಕೆ ಚಾರ್ಜಿಂಗ್ ಹಾಕ್ಬಿಡ್ತೀನಿ ನಾನು ಸದ್ಯಕ್ಕೆ ಚಾರ್ಜಿಂಗ್ ಎಲ್ಲ ಆಯ್ತದು ಕೊಟ್ಟಂಗಿಲ್ಲ ಅಣ್ಣ ಬೊಂಬೆ ಕೊಟ್ಟಂಗೆ ನೋಡು ಕಾರ್ಡು ಕೊಟ್ಟಿದ್ದೀನಿ. ಕಾರ್ಡ್ ಕೊಟ್ಟದ್ ನೋಡಣ ಮೊನ್ನೆ ನೋಡ್ರಿ ಕಾರ್ಡು ಜೀರೋ ಚಾರ್ಜ್ ಹಾಕೊಂಡು ಗುರು ನೀನು ಸುಮ್ಮನೆ ಕಾರ್ಡು ಚಾರ್ಜ್ ಹಾಕೋಣ ಸರ್ ಈ ಊರ್ಲ ಒಂದ್ಸರಿ ಕುರಿಂಗ್ ಚಾಚ್ಬಿಡಿ ಸರ್ ನಾನು ಇದೇ ಕಾರಲ್ಲಿ ಹಂಗೆ ನಂಬರ್ ಬಿಡಿ ಸ್ಕ್ಯಾನರ್ ಕೊಡ್ರಲ್ಲ ಸ್ಕ್ಯಾನರ್ ಸದ್ಯಕ್ಕಿಲ್ಲ ಅದು ನಂಬರ್ ಹೇಳಿ ಬಿಡ್ತೀನಿ 8050 ಏನು ಹೊಟ್ಟೆ ಉರಿಸ್ತೀರೋ ಇತ್ತಿಂದ ಅವ್ರು ಕೊಟ್ಬಿಡ ಹತ್ತಿನ ಬಂದಾಗ ನಾವ್ ಇಸ್ಕೋಗೋ ಇವ್ರ ಹತ್ರ. ಹತ್ತಿನ ತಿರ್ಗಾ ಬತ್ತೀನಿ ಯಾರೋ ಅಡ್ಡಾಕಿದ್ರೆ ಅಲ್ಲ ಹತ್ತಿನ ನಾವ್ ಕೊಡಿಸ್ತೀವಲ್ಲ ಇಸ್ಕೋಗು. ಏನೋ ಶಿವರಾತ್ರಿ ಹೆಸರು ಶಿವರಾತ್ರಿ ಮಾಡ್ರಿ ಅವ್ನು ಬ್ಲಾಗರ್ ಕಣ ಅಂತ ಬ್ಲಾಗರಾ ಪ್ರಯಾಣ ಐಡಿ ಇದೆಲ್ಲ ಯೂಟ್ಯೂಬಲ್ಲಿ ಬರಲಿ ಅಂತ ಮಾಡ್ತಾರೆ ಮಾಡ್ರಿ ಮಾಡ್ರಿ ಅಪ್ಪು ಕನ್ನಡಿಗ ವ್ಲಾಗ್ಸ್ ಅಂತ ನೋಡಿ ಬರ್ತದ ಅವನು ಹಾಗಾದ್ರೆ ನೋಡು ನೋಡಿರಿ 18K ಫಾಲೋವರ್ಸ್ ಐತೆ ನೋಡಿ ಹೌದೇನಾ ಫ್ರೆಂಡ್ಸ್ ಫ್ರೀ ಅಂದ ತಕ್ಷಣ ಬೆಂಗಳೂರಿಂದ ಬಂದು 2 ಪ್ಲೇಟ್ ಕಬಾಬು 1 ಪ್ಲೇಟ್ ರೈಸ್ ನೋಡಿ ನಮ್ಮ ಮಗ ಫ್ರೀ ಅಂದರೆ ನನಗೂ ಇರೋ ನಮ್ಮ ಅಪ್ಪ 90 ಪ್ರಕಾಶ್ ಇರೋ ನಮ್ಮ ಮಗ ನೋಡ್ರಿ ನಾವೆಲ್ಲ ಬರೀ ರೈಸ್ ತಿಂದಿದ್ದೀವಿ ಅಷ್ಟೇ ನೋಡ್ರಿ ಇನ್ನೂ ಪೇಪರ್ ಸಮೇತ ತಿಂತಂದ್ಬಿಡ್ತಾರೆ ಸೋಪ ಅಲ್ಲೇ ಇಟ್ಕೊಳೋ ಆಟೋಲ್ಲಿ ಬಂದು ತಗೊಂಡು ಸಾರ್ ಡಾಪ್ ಮಾಡ್ಕೊಡೋದು ನನಗೆ ಪ್ರೀತಿಗಾಗಿ ಚಿನ್ನ ಎಷ್ಟೋ ಜನ ಹುಡುಗಿರ ಆಗ್ಬಿಟ್ಟು ಯಾರನ್ನ ನನ್ನ ಕಾಣಿಸ್ಕೊಂಡು ಏನೋ ಗೊತ್ತಿಲ್ಲ ಕಡೆ ಆ ನಡೀತಾ ಇದೆಯಲ್ಲ ಮೆರವಣಿಗೆ ಅದು ತುಂಬಾ ಇಷ್ಟ ಕಡೆ ಚಿನ್ನ ಏನೋ ಒಂಥರ ಬೇಟಾಗ್ಬಿಟ್ಟಿದ್ದೀರಲ್ಲ ಯಾಕೆ ಹೆಂಗೆ ಮಾಡಿದೆ ನನ್ನ ಚಿನ್ನ ನನ್ನ ಕಡೆಗೆ ನಿನ್ನ ನೆನಪು ಕಡೆ ಮಂಜುನ್ ಫೋನ್ ಹಾಕ್ತಾನೆ
ನಾನು ನಿನ್ನ ಹಾಟು ಕಾಣೆ ಇಬ್ಬರು ತಾನೆ ನೋವು ಮಾಡಿ ಸೂಸೈಡ್ ಲವ್ ಫೇಲು ಹಂಗೆ ಹಿಂಗೆ ತೋರ್ಸೋ ಜಾಗನ ಕೊಡ್ತಾರಂತ ಇವಾಗ ಹಾಕ್ಸು ಪಿಲ್ಲರಿಗೆ ಒಂದ್ಸರಿ ಡೈ ಹಾಕೊಂತ ಕೂತಿದ್ಲು. ಓ ನಮ್ಮನ್ನ ಕೊಡ್ಬೇಕು ಕೆಲಸ ಯಾರಣ್ಣ ಅಣ್ಣ ಕೊಯ್ನಿ ಬಂದಲ್ಲ ಬಸ್ಸಲ್ಲಿ. ಅವ್ರ ಹೆಸರಣ್ಣ? ಅವಳ ಹೆಸರು ಬೇಡ, ಬಟ್ ಅವಳಂದ್ರೆ ಜೀವ ಜೀವ ಜೀವಳ ಒಳ್ಳೆ ಅಂತ ತಲೆಗದ ಸರ್. ಮತ್ತೆ ಮಾಡ್ಬೇಕಣ್ಣ ಇಲ್ಲಿ ಬಂದ್ರೆ ನೀವು ಇಲ್ಲಿ ಬರ್ತಾರ ನಾರ್ಲೈ ಕಾಸಲ್ಲಿ ಬರ್ತೀನಿ ಸರ್. ಒಳ್ಳೆ ಕಾಸಲ್ಲಿ ಬರಬಲ್ಲ ಅವನು ಒಂದು ಲವರ್ ಅವನ ಹೆಂಡ್ತಿನೋ ಏನೋ ರಮ್ಮಿನ ಯಾರ ಕರ್ಕೊಂಡು ಹೋಗಿರ್ತಾನೆ ಅನ್ಕೊಳ್ಳಿ. ಕಾಲು ಜಾರಿ ನದಿಗೆ ಬಿದ್ದೋಗ್ಬಿಟ್ಟು ಅವಳು ಇಂಟೆನ್ಷನ್ ಇರ್ತದೆ ನನ್ನ ಗಂಡ ಬಿಟ್ರೆ ಬೇರೆ ಯಾರು ಕಾಪಾಡಬಾರ್ದು, ಬೇರೆ ಯಾರು ಮುಟ್ಬಾರ್ದು, ಅವ್ಳಿಗೆ ಇಂಟೆನ್ಷನ್ ಇರ್ತದೆ. ಆ ಜಾಗದಲ್ಲಿ ಅವಳು ಗಂಡ ಯಾರಾಗ್ತಾನೆ? ಉಪವಾಸ ಈಜ್ ಬರಲ್ಲ. ಉತ್ತರ ಕೊಡ್ರಿ ಸರ್, ನೀವು ನಗ್ತಾ ಇದ್ರಲ್ಲ. ಯಾರು ಕೇಳಿ ಕ್ವಶನ್ ನನ್ನೇ ಕೇಳ್ತಾ ಇದೀಯಾ? ನಿಮ್ಮನ್ನೇ ಕೇಳಿದ್ ನಾನು. ಉಪವಾಸನ ಟಾಪಿಕ್ ಕ್ವಶನ್ ನಂದು, ನಿಮ್ಮನ್ನ ಡೌಟ್ ಕೇಳ್ತಾ ಇರೋದು. ಗೊತ್ತಿಲ್ಲಪ್ಪ ಆನ್ಸರ್. ಆವಾಗ ಏನ್ ಮಾಡೋದು ಪಸ? ನೀರಿಗೆ ಹೋಗ್ಬಿಡೋದು ನನ್ನ ಎಂದಾರು ನಮ್ಮನ್ನ ಅಣ್ಣವನ್ನ ಮಾತಾಡ್ತೇನೆ. ನೀನು ಬಂದಾದ ಕೈ ಮಾತ್ರ ಆ ಟೈಮಲ್ಲಿ ಗಂಡ ಯಾರಾಗ್ತಾರೆ ಅಂತಂದ್ರೆ ಅದೇ ಇದು ಪೊಗೋರ ಪಿಕ್ಚರ್ ಅಲ್ಲಿ ಯಾರಾಗ್ತಾರ ಗೀತಾಪತಿ ಅಂತ ಒಂದು ಕ್ವಿಜ್ ಸಿಗ್ತಾರೆ ಗೊತ್ತಾ? ಹಂಗೆ ಇರ್ಬೇಕು. ಯಾರಾಗ್ತಾರ ಉಪಾಸನಪತಿ ವಿಡಿಯೋ ತೆಗೆಳ. ಅಲ್ಲ ಊಟ ಕೊಡ್ತಾರ, ನೀರು ಕೊಡ್ತಾರ, ಬಾರ ನೀರಿಗೆ ನೀರು ಇಸ್ಕೊಣ ಕೊಡ್ತಾರ ಇಸ್ಕ. ಊಟ ಮಾಡು 3 ದಿನ ಆಯ್ತಕ್ಕ. ಏನಕ್ಕ ಇದು ವಿಶೇಷ? ಕೋತಿ ಸತ್ತೋಗಿತ್ತು. ಯಾವಾಗ ಒಂದು ವಾರ ಆಯ್ತು. ಇದು ಕೋಳಿ ತಿಂತಿದ ಇದು? ತಿಂದ್ರೆ ಮತ್ತೆ ತಿನ್ನಲ್ವಾ? ಯಾವ್ದಾರ ಇದ್ರೇನ್ರಿ? ಏನದು? ಅಣ್ಣ ಯಾರಣ್ಣ? ಕಾರಲ್ಲ ಕಡೆ, ಕಾರು 4 ಚಕ್ರದ ಕಾರು. ಟೈಮ್ ಎಷ್ಟು ಐತೆ ನೋಡೋಣ, ಎಷ್ಟು ಡೇಟ್ ಹತ್ತಿಲ್ಲ ನೀವು ಡೇಟ್ ಅಲ್ಲ ಅಣ್ಣ ಹತ್ತಿಲ್ಲ. ಏನು? ಹತ್ತು ಟೈಮ್ ಎಷ್ಟು ಐತೆ ನೋಡ್ರಿ. 5 ಗಂಟೆ. ಏಯ್ ನಮ್ಮನ್ನ ಅಪ್ಪು ಜೀವನದಲ್ಲಿ ಕುಡ್ದಿಲ್ಲ. ಕುಡಿಯೋದಕ್ಕಿಂತ ಡೇಂಜರ್. ಕೋತಿದ್ದು ತಿತ್ತಿ ಊಟ ಕೋತಿಗೆ ಕೊಟ್ಬಿಡ್ತೀನಿ. ಇದನ್ನೇ ಕಟ್ ಮಾಡ್ತಿದ್ದಾಗ ಅಲ್ವ ಅಂತದೆ. ಏನ್ ನಿಂಗೆ ಬಂದಿರೋ ಸಾವು ಮಾತಾಡಕ್ಕೆ ನೆಟ್ಟಿಗೆ? ನನ್ನ ಹೆಂಡ್ರು ಬಂದ್ಬಿಡ್ತಾಳೆ, ಬೇಗ ಮಾತಾಡು ಅನ್ನೋ. ನನ್ನ ನೋಡಿ ನೀನು ರೂಪಾಯಿ ಮಾಡ್ತಾರೆ, ಬೇಗ ಮಾತಾಡು. ಅಲ್ಲಣ್ಣ ಯಾರಣ್ಣ? ನನ್ನ ಫ್ರೆಂಡ್ ಅಪ್ಪು ಹೆಂಡ್ರು. ಅಲ್ಲ ನಗು ನಗು. ನಿನ್ನ ಹೆಂಡ್ರು ಗೊತ್ತಾಯ್ತು ಈಚ್ಕಾಕಲ್ಲ ಹೊರೆಯಿಂದ ಬೇರೆ ಹುಡುಗಿ ಜೊತೆ ಮಾತಾಡ್ತಿದ್ಯಾ ಅಂತ ಗೊತ್ತಾದ್ರೆ? ನಾನು ಹುಡುಗಿ. ನಿಮ್ಮ ಅಪ್ಪನ ಹೆಸರೇನು? ಹಾ ರಾಜ. ರಾಜ OTBP 50. ಏನೇ ಅಂತ ಹೇಳು, ಹೇಳ. ಕರ್ಮ ಕಣೆ ನಿಂದು ರೈ ಹುಡುಗಿ. ನಮ್ಮ ಪಾರ್ಕಿಂಗ್ ಲೈಟ್ ಬಂತು. ನಮ್ಮ ಪಾರ್ಕಿಂಗ್ ರಿಮೋಟ್ ಕಂಟ್ರೋಲ್ ಲೈಟ್ ಹಾಕಿದ್ದೀವಿ. ಏನಕ್ಕೆ ನಮ್ಮ ಹುಡುಗರು ಮನೆ ಹಾವು ಬಂದು ಸ್ವಲ್ಪ ಫೋನ್ ಮಾಡಿ ಬಯಸಿದ್ರು. ತಗೊಬಂದು 4,000 ಕೊಟ್ಟು ರಿಮೋಟ್ ಕಂಟ್ರೋಲ್. ಏನ್ ಬೆಳಕ ಬೀಳವಲ್ತಲ್ಲಣ್ಣ ಅದೇ ರಿಮೋಟ್ ಕಂಟ್ರೋಲ್. ಚಾರ್ಜ್ ಆಗ್ತದೆ ಕರೆಕ್ಟ್ ಆಗ್ತದೆ. ಕರೆಕ್ಟ್ ಆಗಿ ರಿಮೋಟ್ ಯಾರು ಕಳ್ದಾಗ್ತಾ ಮೊನ್ನೆ ಲೈಟರ್ ಆಗಲ್ಲ ಪೂಜೆ ಮಾಡ್ಬಿಟ್ಟು ಹೇಳಿದ್ದೀನಿ.
ಲೈಟ್ ಫಿಟ್ ಆಯಿತು ಫ್ರೆಂಡ್ಸ್. ಸೋಫಾ ತರಿಸಿದ್ವಿ. ಸೋಫಾ ನೋಡಿ ಮಳೆ ಬರುತ್ತಂತಂದ್ರೆ ಮ್ಯಾಗ ತಾಡ್ಪಲ್ಲ ಹಚ್ಚಿದ್ದೀವಿ. ತಾಡ್ಪಲ್ಲ ಅಂದರೆ ಈ ಕಡೆ ನೋಡಿ ಫ್ರೆಂಡ್ಸ್, ಲೈಟ್ ಫಿಟ್ ಆಯ್ತು ಫ್ರೆಂಡ್ಸ್.